ಒಟ್ಟು ತಗೊಳ್ಳೋದ್ರ ಬಗ್ಗೆ ಮಾತಾಡೋದಿದ್ರೆ ಇವಾಗಲೇ ಮಾತಾಡ್ಬಿಡಿ, ಮುಂದೆ ಸಮಸ್ಯೆ ಆಗ್ಬಾರ್ದು. ಖಂಡಿತ ನೀವು ಕೊಡ್ಲೇಬೇಕು, ನಾವು ತಗೊಂಡೇ ತಗೋತೀವಿ. ಗಾಬರಿ ಆಗ್ಬೇಡಿ, ನಾವ್ ಹೇಳಿದ್ದು ಮಹಾಲಕ್ಷ್ಮಿ ತರರು ನಿಮ್ಮ ಮಗಳನ್ನ ಮಾತ್ರ. ಕಡಿಮೆನೆ. ಇವಳ ಬಗ್ಗೆ ಯಾವಾಗ ಮಾತಾಡಕ್ ಅವಕಾಶ ಸಿಕ್ಕಿದ್ರು ನಾನು ಹಿಂದೆ ಹಾಕೋದೇ ಇಲ್ಲ. ಅದು ನಮ್ಗೆಲ್ಲ ಗೊತ್ತಿರೋ ವಿಚಾರನೇ ಬಿಡಿ. ಇವಳು ನನ್ನ ಜೀವನಕ್ಕೆ ಬಂದಾಗಿಂದ ನಾನು ತುಂಬಾನೇ ಬದಲಾಗಿದ್ದೀನಿ. ಯಾವಾಗ್ಲೂ ಮುಖ ಗಂಟು ಹಾಕೊಂಡಿರ್ತಿದ್ದು ನನಗೆ ನಗೋನೋದನ್ನ ಕಲಿಸ್ಕೊಟ್ಟವಳು ಇವಳು. ಯಾವಾಗ್ಲೂ ಕೆಲಸ ಕೆಲಸ ಅಂತಿದ್ದ ನನಗೆ ಅದಕ್ಕಿಂತ ಮುಖ್ಯವಾದದ್ದು ಜೀವನ ಅಂತ ಒಂದಿದೆ ಅಂತ ಹೇಳ್ಕೊಟ್ಟವಳು ಇವಳು. ಇದು ಡ್ರಾಮಾ ಅಂತ ಗೊತ್ತಿದ್ರು ಯಾಕಿದ್ನೆಲ್ಲ ನಿನ್ಗೆ ಹೇಳಿತ್ತು ಅಂತ ಮನ್ಸಿಗೆ ತಗೋತಾ ಇದೆಯಾ? ಏನಾಯ್ತಪ್ಪ? ನನ್ನ ಪರ್ಸ್ ಕಾಣ್ತಿಲ್ಲ. ಸರಿಯಾಗಿ ನೋಡಪ್ಪ, ಇನ್ನೊಂದು ಜೋಬಲ್ಲಿ ಇಟ್ಕೊಂಡಿದ್ಯಾ ಅನ್ಸುತ್ತೆ. ದಯವಿಟ್ಟು ಕ್ಷಮಿಸಿ, ಯಾರೋ ನಮ್ಮ ಪರ್ಸ್ ಹೊತ್ಕೊಂಡೋಗ್ಬಿಟ್ಟಿದ್ದಾರೆ. ಅದರಲ್ಲಿ ನನ್ನ ಡ್ರೈವಿಂಗ್ ಲೈಸೆನ್ಸು, ATM ಕಾರ್ಡು, ಕ್ರೆಡಿಟ್ ಕಾರ್ಡು, ವೋಟರ್ ID. ಬರೋದಕ್ಕೆ ಹೇಳಿದ್ವಿ ಅಂತ ಬೇಜಾರು ಮಾಡ್ಕೋಬೇಡಿ. ಅಯ್ಯೋ, ಹಾಗೇನೂ ಇಲ್ಲ, ನಮ್ಗೇನು ಬೇಜಾರಿಲ್ಲ. ಮುಖ ನೋಡಿ ಮಾತಾಡ್ದಾಗ್ಲೇ ಅಲ್ವಾ ಅನುಮಾನಗಳ ಪರಿಹಾರ ಆಗೋದು. ಅನುಮಾನ ಅಂತಲ್ಲ, ಹೆಣ್ಣೆತ್ತವ್ರ ತಳಮಳ ಅದು. ನಾವು ನಮ್ಮ ಮಗಳನ್ನ ಇನ್ನೊಂದು ಮನೆ ಕೊಡ್ತಿದ್ದೀವಿ ಅಂದಾಗ ಆ ಮನೆ ಹೇಗೆ, ಮನೆಯವರು ಹೇಗೆ, ಅಲ್ಲಿ ರೀತಿ ನೀತಿ ಏನು, ಅಲ್ಲಿಗೆ ನಮ್ಮ ಮನೆ ಮಗಳು ಹೊಂದ್ಕೊಂತಾಳ, ಅಲ್ಲಿ ಖುಷಿಯಾಗಿರ್ತಾಳ ಅಂತ ಸಾವಿರ ಪ್ರಶ್ನೆ ನನ್ನ ತಲೆಯಲ್ಲಿ ಓಡ್ತಾ ಇರುತ್ತೆ. ಅದು ನಿಜಾನೇ. ಇಷ್ಟು ವರ್ಷ ತಂದೆ ತಾಯಿಗಳಾಗಿ ನಾವೇ ನಮ್ಮ ಮಗಳಿಗೆ ಯಾವುದು ಒಳ್ಳೇದು ಯಾವುದು ಸರಿ ಅಂತ ನಾವೇ ನಿರ್ಧಾರ ಮಾಡ್ತಾ ಇದ್ವಿ. ಆದ್ರೂ ನಿಮ್ಮ ಹಳ್ಳಿಗೆ ಬರ್ತೀವಿ. ಇದು ಯಾಕೋ ಜಾಸ್ತಿ ಆಯ್ತು. ಇವರು ಹಳ್ಳಿಗೂ ಬರ್ತಾರೆ ಅಂದ್ರೆ ಡ್ರಾಮಾ ಕಂಪನಿನ ಹಳ್ಳಿ ಕಡೆ ಶಿಫ್ಟ್ ಮಾಡ್ಬೇಕಾಗುತ್ತೆ. ನೀವೇನು ಯೋಚನೆ ಮಾಡಬೇಡಿ, ನಿಮ್ಮ ಮಗಳು ಖಂಡಿತವಾಗ್ಲೂ ಖುಷಿಯಾಗಿರ್ತಾಳೆ. ತುಂಬಾ ಖುಷಿ ಆಯ್ತಮ್ಮ, ಮದ್ವೆಲ್ ಸಿಗೋಣ. ಸರಿ, ನಾವಿನ್ ಹೋಗಿ ಬರ್ತೀವಿ. ಮಿಕ್ಕಿದ್ನೆಲ್ಲ ಫೋನಲ್ಲೇ ಮಾತಾಡೋಣ. ನಮ್ಮೂರಲ್ಲಿ ನೆಟ್ವರ್ಕ್ ಸಿಗುತ್ತೆ. ಆಗ್ಬೋದು, ಹೋಗಿ ಬರ್ತೀವಿ. ಅಮ್ಮ ಅಪ್ಪ, ನಾನು ಅವ್ರನ್ನ ಕಳಿಸ್ಬಿಟ್ಟು ಬರ್ತೀನಿ, ನೀವಿಲ್ಲಿ. ಸರಿ. ಶಿವತ್ಸ, ಬೀಸೋ ದೊಣ್ಣೆ ತಪ್ಪಿದೆ.
ಮುಂದೆ ಯಾವುದೇ ರೀತಿಯಾದ ಅನುಮಾನ ಬರದೇ ಇರೋ ಹಾಗೆ ಮ್ಯಾನೇಜ್ ಮಾಡೋದು ನಿಮ್ಮ ಜವಾಬ್ದಾರಿ. ಎಸ್ ಸರ್, ನಾವು ಹ್ಯಾಂಡಲ್ ಮಾಡ್ತೀವಿ. ನಾವೇನು ಬರ್ತೀವಿ. ತುಂಬ ಥ್ಯಾಂಕ್ ಯು ಸರ್. ಅಮ್ಮು, ವೇದಾಂತ್ ಸರ್, ನೀವಿಬ್ಬರು ಸಹಾಯನ ನಾನು ಯಾವತ್ತೂ ಮರೆಯಲ್ಲ. ನಾನು ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಈ ಫಾರ್ಮಾಲಿಟೀಸ್ನೆಲ್ಲ ನೀನೇ ಇಟ್ಕೊ. ನಾವ್ ಆಮೇಲೆ ಕಾಲ್ ಮಾಡಿ ಮಾತಾಡೋಣ. ನಾವೇನ್ ಹೊರಡ್ತೀವಿ. ಸರಿ, ನಿಂತ್ಕೊಳ್ಳಿ. ನಿಮ್ ಧ್ವನಿ ಕೇಳಿದಾಗ ನನ್ಗೊಂದ್ ಸಣ್ಣ ಅನುಮಾನ ಬಂತು. ಆದ್ರೆ ಈಗ ನಿಮ್ ಮಾತನ್ನ ಕೇಳಿಸ್ಕೊಂಡೆ. ಇಲ್ಲಿಂದ ಹೋದ್ಮೇಲೆ ಗೆದ್ದಿರೋ ಸೆಲೆಬ್ರೇಷನ್ ಮಾಡೋದ್ ಬಿಟ್ಟು ಇದೇ ಜಾಗದಲ್ಲಿ ಕುಡ್ದಾಡಿದ್ದು ತಪ್ಪಾಗೋಯ್ತು ಅನ್ಸ್ತಾ ಇದೆ. ಇಷ್ಟು ಬೇಗ ಪ್ರೋಗ್ರಾಮ್ ಹೊಗೆ ಹಾಕಿಸ್ಕೊಳುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಆಂಟಿ, ಅದು ಆಕ್ಚುಲಿ ನೀವೇನು ಚಿಂತೆ ಮಾಡಬೇಡಿ, ನಾನು ಇದನ್ನೆಲ್ಲ ಮನೇಲಿ ಹೇಳಲ್ಲ. ನಿಮ್ಮಿಬ್ರಿಗೂ ಒಳ್ಳೇದ. ನಿಮ್ಮನ್ನ ಗಂಡನಾಗಿ ಪಡೆಯೋಕೆ ನಾನು ತುಂಬಾ ಪುಣ್ಯ ಮಾಡಿದ್ದೆ. ಇದು ಶುದ್ಧ ಸುಳ್ಳು. ಇಲ್ಲ, ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ನೀವು ನನ್ನ ಎಷ್ಟು ಪ್ರೀತಿ ಮಾಡ್ತೀರಾ? ಇದಕ್ಕಿಂತ ಭಾಗ್ಯ ಇನ್ನೇನ್ ಬೇಕು ಹೇಳಿ? ನನ್ನ ಪ್ರೀತಿಗಿಂತ ನಿಮ್ ಪ್ರೀತಿ ದೊಡ್ಡದು ಹೆಂಡತಿ. ನಿಮ್ಮನ್ನ ಹೆಂಡತಿಯಾಗಿ ಪಡೆದಿರೋದು ನಾನು ಎಷ್ಟು ಲಕ್ಕಿ ಗೊತ್ತಾ? ಇಲ್ಲ, ಹಾಗೇನಿಲ್ಲ. ಇದೆ, ಯಾಕೆ ಗೊತ್ತಾ? ಯಾಕೆ? ಎಲ್ಲಿ ಹೋಗ್ತಿದ್ದೀರಾ? ಆರ್ತಿವ್ರೆ, ಆರ್ತಿವ್ರೆ ಇರಿ, ಆರ್ತಿವ್ರೆ ತೆಗೀರಿ ಬಾಗ್ಲು. ಪರವಶನಾದನು ಅರಿಯುವ ಮುನ್ನ ಪರಿಚಿತನಾದನು ಕಳೆಯುವ ಮುನ್ನವೇ. ಏನ್ ಮಾಡ್ತಾ ಇದ್ದೀರಾ? ಇನ್ನೂ ಎಲ್ಲ ನಡೆಯಲ್ಲ. ಇದ್ಯಾಕೆ ಹೀಗಾಡ್ತಿದ್ಯಾ? ನಾನ್ ಕಣೆ ನಿನ್ ಗಂಡ ಮುತ್ಕೊಟ್ಟಿದ್ದು. ಈ ಟೈಮಲ್ಲಿ ಕಳ್ಳ ಕದಿಮೆ ಆಡಲ್ಲ ಮಾಡೋಗಿಲ್ಲ. ವೇದಾಂತ ಅಣ್ಣ, ವಿಕ್ಕಿ ಅಣ್ಣ, ಆಮೇಲೆ ಧ್ರುವ. ಇಲ್ಲಿ ನಾನು ಒಬ್ನೇ ಇರೋದು. ನನ್ನ ಹತ್ರ ಹೇಳೋದ್ರಿಂದ ಏನೂ ಆಗಲ್ಲ. ನಮ್ಮನೇಲಿ ಗಂಡ್ಮಕ್ಳಿಗೆ ಬಹುಮತ ಇರೋದ್ರಿಂದ ನನಗೂ ಗಂಡ್ಮಗುನೇ ಆಗೋದು. ಸಾಧ್ಯನೇ ಇಲ್ಲ. ನಮ್ಮನೇಲಿ ನಾನೊಬ್ನೇ ಹುಡುಗ, ಬಾಕಿ ಪೂರ್ತಿ ಹೆಣ್ ಸಂತಾನೇನೆ. ಎಷ್ಟು ಜನ ಇದಾರೆ ಅಂತ ಗೊತ್ತಲ್ಲ. ನೋಡ್ತಾ ಇರೋ ಹುಡುಗಿನೇ ಆಗೋದು. ಆಯ್ತು, ನೋಡೇ ಬಿಡೋಣ. ಎಷ್ಟೆಷ್ಟು ಬೆಟ್ಸು? ಈ ಬೆಟ್ಸ್ ಎಲ್ಲ ಬೇಡಪ್ಪ. ಮಗು ಆರೋಗ್ಯವಾಗಿ ಹುಟ್ಟಿದ್ರೆ ಅಷ್ಟೇ ಸಾಕು. ಗಂಡಾದ್ರೂ ಸರಿ, ಹೆಣ್ಣಾದ್ರೂ ಸರಿ. ಅದು ನಿಜಾನೇ. ನಿಮ್ ಆಫೀಸ್ ಹೇಗಿತ್ತು? ನೀವು ಹೋಗಿ ಬನ್ನಿ ಸರ್. ಮದ್ವೆ ಡೇಟ್ ಫಿಕ್ಸ್ ಆಗಿದೆ. ನಾನು ಮೊದಲು ನಿಮ್ಗೆ ಹೇಳ್ತೀನಿ. ಅಷ್ಟ್ರಲ್ಲಿ ಇವ್ರಿಬ್ರದೇ ಫಿಕ್ಸ್ ಆಗ್ಬಿಟ್ಟಿರುತ್ತೆ ಬಿಡಿ. ನಂದು ಫಿಕ್ಸ್ ಆಗಿರುತ್ತೆ ಅಂತ ಹೇಳಕ್ ಬಂದೆ. ಏನು ಕಡಿಮೆ ಇಲ್ಲ, ನಡೀರಿ. ಬಾಸ್, ಅಮೂಲ್ಯ ಮೇಡಮ್ ಮನೆ ಇರೋದು ಒಂದು ಮೂಲೆ, ಅದ್ರ ಆಪೋಸಿಟ್ ಮೂಲಲ್ಲಿ ನನ್ನ ರೂಮ್ ಇರೋದು. ನಾನು ಕ್ಯಾಬ್ ಮಾಡ್ಕೊಂಡು ಹೋಗ್ತೀನಿ.
ಇವಳದು ಮರದ ಬಾಯಿ ಆಗಿದ್ರೆ ಇಷ್ಟೊತ್ತಲ್ಲಿ ಯಾವತ್ತೋ ಹೊಡೆದು ಚೂರ್ ಚೂರ್ ಆಗೋಗಿರೋದು. ಇಡೀ ದಿನ ವಟ ವಟ ಅಂದಿಲ್ಲ ಅಂದ್ರೆ ಇವಳು ತಿಂದನ್ನ ಜೀರ್ಣನೇ ಆಗಲ್ಲ ಅನ್ಸುತ್ತೆ. ಆದ್ರೂ ಸುಂದ್ರೇನೆ. ತಪ್ಪನ್ನ ಹೀಗೆ ಮುಚ್ಚಿಟ್ಟು ಕಷ್ಟಕ್ಕೆ ಸಿಕ್ಕಾಕೊಳ್ಳಿ ಅಂತ ಅಲ್ಲ. ಮಕ್ಕಳು ಎಲ್ಲಾ ಹಂತದಲ್ಲೂ ಒಂದೇ ತರ ಇರಬೇಕು ಅಂತ ನಾವು ನಿರೀಕ್ಷೆ ಮಾಡೋಕ್ಕಾಗಲ್ಲ. ವಯಸ್ಸಿಗೆ ತಕ್ಕ ಹಾಗೆ ಅವರು ಬದಲಾಗ್ತಾರೆ. ಆದ್ರೆ ಆ ಬದಲಾವಣೆ ಮನೇಲಿ ಒಂಥರ ಆಚೆ ಒಂಥರ ಆಗ್ಬಾರ್ದಲ್ವಾ? ನಿನಗೆ ಮತ್ತೆ ಇಂಥ ತೊಂದರೆ ಆಗದೆ ಇರಲಿ. ಒಂದು ವೇಳೆ ಹಾಗಾದ್ರೆ ಒಂದು ಚೂರು ಸಂಕೋಚ ಪಡದೆ ಮೊದಲು ಬಂದು ನನಗೆ ಹೇಳಮ್ಮ. ಯಾವ ತಂದೆನೂ ತನ್ನ ಮಕ್ಕಳಿಗೆ ಏನಾದರೂ ತೊಂದರೆ ಆದ್ರೆ ಮೊದಲು ಅವ್ರ ಕ್ಷೇಮದ ಬಗ್ಗೆ ಯೋಚನೆ ಮಾಡ್ತಾನೆ ಹೊರತು ಅವ್ರನ್ನ ಅಳೆದು ತೂಗಿ ನೀನ್ ಇಂಥವಳು ನೀನ್ ಅಂಥವಳು ಅಂತ ಬೋರ್ಡ್ ಹಾಕಲ್ಲ. ಇದರಿಂದ ನೀನು ಮುಂದೆ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋ ನಿರ್ಧಾರಕ್ಕೆ ಬಂದಿದ್ರೆ ಸಮಸ್ಯೆ ಅಲ್ಲಿಗೆ ಮುಗ್ದಂತೆ ಅಲ್ವಾ ಕಂದ? ಅಂದ್ರೆ ನನ್ ಮೇಲೆ ಏನು ಕೋಪ ಇಲ್ಲ ಅಲ್ವಾ ಅಪ್ಪ? ಇಲ್ಲ ಕಂದ, ಬದಲಾಗಿ ಈಗ್ಲಾದ್ರೂ ನಿನಗೆ ಇದನ್ನೆಲ್ಲ ಹೇಳಬೇಕು ಅಂತ ಅನ್ಸಿ ಎಲ್ಲದನ್ನು ಹೇಳ್ದಿಯಲ್ಲ, ಆ ಖುಷಿ ಇದೆ. ತಮಾಷೆಗೆ ಹೇಳಿದ್ದು ಬಜಾರಿ. ಮತ್ತೆ ಜಿಮ್ಮಿಗೆ ವಾಪಸ್ ಎಂಟ್ರಿ ಕೊಟ್ಬಿಟ್ಟಿದ್ಯಾ? ನನ್ನ ಬಜಾರಿ ಹೇಗಿದ್ದಾಳೋ ಹಾಗೆ ಚಂದ. ಬಜಾರಿ ಹೇಗಿದ್ದಾಳೋ ಹಾಗೆ ಚಂದ. ಹೇಗಿದ್ದಾಳೋ ಹಾಗೆ Forget today. ತಮಾಷೆಗೆ ಹೇಳಿದ್ದು ಬಜಾರಿ. ಮತ್ತೆ ಜಿಮ್ಮಿಗೆ ವಾಪಸ್ ಎಂಟ್ರಿ ಕೊಟ್ಬಿಟ್ಟಿದ್ಯಾ? ನನ್ನ ಬಜಾರಿ ಹೇಗಿದ್ದಾಳೋ ಹಾಗೆ ಚಂದ. ಬಜಾರಿ ಹೇಗಿದ್ದಾಳೋ ಹಾಗೆ ಚಂದ. ಹೇಗಿದ್ದಾಳೋ ಹಾಗೆ ಇರು. ಇಲ್ಲಿ ಚಾಟ್ಸ್ ತುಂಬಾ ಚೆನ್ನಾಗಿ ಮಾಡ್ತಾರೆ. ಸಡನ್ ಆಗಿ ಏನಾಯ್ತು ನಿನಗೆ? ಆಗ್ಲೇ ಹಸು ಅನ್ನೋ ರೀತಿಯಲ್ಲಿ ರಿಯಾಕ್ಟ್ ಮಾಡ್ತಿದ್ದೆ. ಹಸುವು ಇಲ್ಲ ಮಣ್ಣು ಇಲ್ಲ, ನಾನು ಆರಾಮಾಗಿದ್ದೀನಿ. ಮೊದ್ಲಿಂದ ಹೊರಡು ಅಷ್ಟೇ. ನೀನು ಅರ್ಥ ಮಾಡ್ಕೊಳ್ಳೋದಕ್ಕೆ ಆ ದೇವ್ರ ಕೈಲೂ ಸಾಧ್ಯ ಅಲ್ಲ. ಬೇಗ ಇವ್ರು ಕುಣಿಸ್ತಾರೆ, ನಾವು ಕುಣಿಬೇಕು. ಮದುವೆ ಆದ್ಮೇಲೆ ಗಂಡು ಮಕ್ಳಿಗಿಂತ ಹೆಚ್ಚು ಶೋಷಣೆಗೆ ಒಳಗಾಗೋ ಪ್ರಾಣಿಗಳು ಬೇರೆ ಯಾವ್ದು ಇಲ್ಲ ಬಿಡಿ. ಇದಿರಲ್ಲ ನೀವು ಸುಮ್ಮನೆ ಅಲ್ಲ. ನಾನೇ ಹಚ್ಕೋತಾ ಇದ್ರೆ ಬಾ ಹೆಂಡತಿ ಹಚ್ತೀನಿ ಅಂತ ಇವರೇ ಕರೆದ್ರು ಅಣ್ಣ. ಈಗ ನೋಡಿದ್ರೆ ನನ್ ಮೇಲೆ ಗೂಬೆ ಕೂರಿಸ್ತಿದ್ದಾರೆ. ಹೋಗ್ಲಿ ಬಿಡಮ್ಮ, ಅವನ್ ಕಷ್ಟ ನನ್ಗೆ ಅರ್ಥ ಆಗುತ್ತೆ. ಅಣ್ಣ ಕಾಫಿ ತಂದ್ಕೊಡ್ಲಾ? ಸರಿ, ಇಬ್ರಿಗೂ ತಗೊಂಡ್ ಬಾ. ಸರಿ ಅಣ್ಣ. ನಿನ್ನ ಗಮನ ಬರೀ ಹೆಂಡತಿ ಮೇಲೆ ಇರುತ್ತಾ ಅಥವಾ ಕಂಪ್ನಿ ವ್ಯವಹಾರದ ಬಗ್ಗೆ ಸ್ವಲ್ಪ ಯೋಚನೆ ಇದೆಯಾ? ನೀವಿರ್ಬೇಕಾದ್ರೆ ನಾನ್ ಯಾಕೆ ಅಂತ? ಇಲ್ಲಪ್ಪ, ನಿಮ್ಮಣ್ಣ ಖುದ್ದಾಗಿ ಹೇಳಿದರೆ ನೀನೆಲ್ಲ ನೋಡ್ಕೋಬೇಕು ಅಂತ. ಇದು ಮೋಸ ಅಲ್ಲ ಬಾವ. ನನಗೇನು ಎಕ್ಸ್ಪೀರಿಯನ್ಸ್ ಇದೆ ಹೇಳಿ? ಎಕ್ಸ್ಪೀರಿಯನ್ಸು ಅದಾಗದೆ ಮೇಲಿಂದ ಉದ್ರಲ್ಲಪ್ಪ. ಕೆಲಸ ಮಾಡೋದ್ರಿಂದನೇ ಅದು ಬರೋದು.
ನನಗೆ ಮದುವೆ ಆದ್ಮೇಲೆ ಜವಾಬ್ದಾರಿ ಬಂದಿದ್ಯೋ ಇಲ್ವೋ ಅಂತ ಚೆಕ್ ಮಾಡೋದಕ್ಕೆ ಅಗ್ರಜ ಮಾಡಿರೋ ಪ್ಲಾನ್ ಇದು. ಅವ್ರೊಬ್ರು ಇಲ್ಲ ಅಂದಿದ್ರೆ ಇನ್ನು ಪಕ್ಕಾ ಗುಂಡ್ರುಗೋವಿ ಆಗ್ಬಿಡ್ತಿದ್ದೆ ಬಾಮೈದ. ಸರಿ ಕೆಲಸ ಕೊಡ್ತಾರೆ ನಿಮ್ಮಣ್ಣ. ಆಯ್ತು, ಏನೋ ಒಂದು ಮಾಡೋಣ, ಆದ್ರೆ ನೀವು ಹೆಲ್ಪ್ ಮಾಡ್ಬೇಕು. ಅದಕ್ಕೇನಂತೆ, ಮಾಡೋಣ ಬಿಡು. ಈ ಮಾತು ಹೇಳಿದ್ದು, ಆದ್ರೆ ನಿನ್ ಮನಸ್ಸಿನಲ್ಲಿ ಅನಗತ್ಯವಾಗಿ ಶತ್ರುತ್ವ ಹುಟ್ಟಿದ್ಯಲ್ಲ, ಮೊದಲು ಅದನ್ನ ಮುಗಿಸ್ಬಿಡು. ಏನೇನೋ ಮಾತಾಡ್ಬೇಡಮ್ಮ. ಮನೇಲಿ ಬದುಕೋಳು ನಾನು. ನನ್ನ ಸೊಸೆ ಹೇಗಿರ್ಬೇಕು, ನನ್ನ ಮಕ್ಕಳ ಮುಂದಿನ ಜೀವನ ಹೇಗಿರ್ಬೇಕು ಅಂತ ನಾನು ಡಿಸೈಡ್ ಮಾಡಿದ್ದೀನಿ. ನಿನ್ನಮ್ಮ ಆಗಿ ಒಂದ್ ಮಾತು ಹೇಳ್ತೀನಿ ಕೇಳು. ನಿನ್ನ ಆಟನೆಲ್ಲ ನಾನು ನೋಡಿದ್ದೀನಿ. ನಿನ್ನ ಕುತಂತ್ರದಿಂದಾನೇ ವೇದಾಂತು ಸಾಹಿತ್ಯನಿಗೆ ಅರ್ಜೆಂಟಲ್ಲಿ ಉಂಗ್ರ ಹಾಕುವಾಗ ಆಗಿತ್ತು. ಆಗ್ಬೇಕಾಗಿದ್ದೆ ಆಗಿದೆ. ಮೊದ್ಲೇ ನಿನಗೆ ಗೊತ್ತಾಗಿದ್ರೆ ಅಡ್ಗಾಲ್ ಹಾಕ್ತಿದ್ದೆ ಅಂತ ನನಗೆ ಚೆನ್ನಾಗಿ ಗೊತ್ತ. ಸೀರಿಯಲ್ಗಳಲ್ಲಿ ನೋಡಲ್ವಾ, ವಿಲ್ಲನ್ಗಳು 108 ಪ್ಲಾನ್ ಮಾಡಿದ್ರು, ಕೊನೆಗೆ ಗೆಲ್ಲೋದು ಹೀರೋಯಿನ್ ಅಂತ. ಇವಳು ಅರ್ಥ ಮಾಡ್ಕೊಳ್ಳೋದಿಕ್ಕೆ ಆಗಲ್ವಲ್ಲ. ಇಷ್ಟೋ ತನಕ ಚೆನ್ನಾಗೇ ಇದ್ಲು, ಈಗ ಕಳೆದು ಹೋಗಿದ್ದಾಳಲ್ಲ. ಅಮೂಲ್ಯ, ಅಯ್ಯೋ ಓಕೆ? ಏನಾಯ್ತು? ಅಯ್ಯೋ ಓಕೆ? ಹಾ ಓಕೆ. ನೀನ್ ಇಲ್ಲೇ ಇಳ್ಕೋತೀಯ ಅಥವಾ ಮನೆವರೆಗೂ ಡ್ರಾಪ್ ಮಾಡ್ಬೇಕಾ? ಬೇಡ ಬೇಡ, ಇಲ್ಲೇ ಹೇಳ್ಕೊತೀನಿ. ನಿಮ್ಮ ಅಜ್ಜಿಯಲ್ಲಿರೋ ಪಥ್ಯ ತಗೋ, ಕುಡಿ. ನಿಜವಾಗ್ಲೂ ಆಗ್ತಿಲ್ಲಮ್ಮ. ಇನ್ನು ಒಂದೇ ಒಂದ್ ಸಿಪ್ ಕುಡಿದ್ರು ಹೊಟ್ಟೆದೆಲ್ಲ ಆಚೆ ಬಂದ್ಬಿಡತ್ತೆ. ನೋಡು, ನೀನ್ ಹೀಗೆಲ್ಲ ಹಠ ಮಾಡಿದ್ರೆ ನಾನು ಕೇಳಲ್ಲ. ಕುಡಿಬೇಕಂದ್ರೆ ಕುಡಿಬೇಕಷ್ಟೇ, ಕುಡಿ. ಅಣ್ಣ, ಆದ್ಯ, ನಾನ್ ಅಣ್ಣ ಸೂಪರ್ ಆಗಿದೆ ಗೆಟಪ್. ಯಾಕೆ ಹೀಗೆ ಓಡ್ ಬರ್ತಿದ್ಯಾ? ನೀನ್ ಯಾಕೆ ಹೀಗಿದ್ಯಾ, ಈ ವೇಷ ಯಾಕೆ, ನೀನ್ ಏನ್ ಮಾಡ್ದೆ ಅಂತ ನಾನು ನಿನ್ನ ಕೇಳಲ್ಲ. ಇತ್ತೀಚೆಗೆ ನೀನು ತುಂಬಾ ಬದಲಾಗ್ತಿದ್ಯಾ. ಆದ್ರೆ ಒಂದು ವಿಷಯ ಚೆನ್ನಾಗಿ ನೆನ್ಪಿಟ್ಕೋ ವೇದಾಂತ್, ನೀನು ವೇದಾಂತ್ ವಸಿಷ್ಠ ಅನ್ನೋದನ್ನ ಮರೀತಿದ್ಯಾ. ಇದು ಯಾವುದೇ ಕಾರಣಕ್ಕೂ ಒಳ್ಳೇದಲ್ಲ. ಅದು ಅಲ್ಲದೆ ನಿಂತರನೇ ಅಲ್ಲಿ ಒಬ್ರು ಪಾನಿಪುರಿ ಮಾರ್ತಾ ಇದ್ರು. ಅದಕ್ಕೆ ಕೇಳ್ದೆ. ಹೌದಾ, ನಂತರ ಇದ್ರಾ? ಇನ್ನು ಎಷ್ಟು ಸುಳ್ಳು ಹೇಳ್ತೀಯಮ್ಮ? that's true. ಈ ಡೈಲಿ ಮೇಕಪ್ ಹಾಕೊಂಡು ಆಕ್ಟಿಂಗ್ ಮಾಡ್ತಾರಲ್ಲ, ಎಲ್ಲ ಆರ್ಟಿಸ್ಟ್ಗಳಿಗೂ ನನ್ನ ದೊಡ್ಡ ಸಲ. ನಾನು ಒಂದು ದಿನ ಅದನ್ನ ಹ್ಯಾಂಡಲ್ ಮಾಡೋಷ್ಟೊಳಗೆ ಸುಸ್ತಾಗ್ಬಿಟ್ಟೆ. ಸುಮ್ಮನೆ ಡವ್ ಮಾಡ್ಬೇಡ, ನಿಂಗೆ ಅಂತ ಸುಸ್ತೇನೂ ಆಗಿರಲ್ಲ ಬಿಡು. ಯಾಕಾಗಿರಲ್ಲ? ಯಾಕೆ ಅಂದ್ರೆ ಎನರ್ಜಿ ಬೂಸ್ಟರ್ ಜೊತೆಗೆ ಇದ್ಲಲ್ಲ ನಮ್ಮ ಅಮೂಲ್ಯ. ಅದೇನೋ ನಿಜ. ಸಾರಿ, ಏನಂದ್ರೆ ನೀನು? ಇಲ್ಲ ಕಂಬೆ, ನೀನ್ ಯಾವತ್ತೂ ದೂರದೊಳಗಲ್ಲ. ನಿನ್ ಹತ್ರ ವಿಷಯ ಮುಚ್ಚಿಟ್ಟು ನಾನು ತಪ್ಪು ಮಾಡಿದೆ. ಆದ್ರೆ ಅದನ್ನ ಹಿಂದಿನ ಉದ್ದೇಶ ಬೇರೆನೇ ಇತ್ತು.
ಮತ್ತೆ ಯಾಕೆ ಹೀಗೆ ಮಾಡಿದೆ? ಈ ವಯಸ್ಸಲ್ಲಿ ಅಷ್ಟೊಂದು ಕಷ್ಟಪಡೋ ಅನಿವಾರ್ಯ ಆದರೂ ಏನಿದೆ? ಅಂಥ ಕಷ್ಟ ಏನಿದೆಯಮ್ಮ ನಿನಗೆ? ಸಾಲ ತೀರ್ಸೋಕೊಂದು ದಾರಿ ಬೇಕಲ್ಲ ಕಂದ, ಅದೇ ಇದು. ಸಾಲನ? ಯಾವ ಸಾಲನಮ್ಮ? ಮಗಳು ಅಳಿಯ ಮನೆಗೆ ಬರ್ತಾರೆ ಅಂತ ಸಾಮಾನೆಲ್ಲ ತರೋಕೆ ಖುಷಿಯಿಂದ ಮಾಡಿದ್ದೀನಿ. ಅಲ್ಲಿ ಎಷ್ಟು ಥರ ಜನ ಬರ್ತಾರೆ, ಪಾನಿಪುರಿ ತಿಂದು ಎಷ್ಟು ಖುಷಿ ಪಡ್ತಾರೆ. ನನ್ನ ಕೈ ರುಚಿ ತಿಂದು ಅವ್ರ ಮುಖದಲ್ಲಿ ಒಂದು ನಗು ಮೂಡುತ್ತಲ್ಲ, ಅದನ್ನು ನೋಡೋದಕ್ಕೆ ಎಷ್ಟು ಸಂತೋಷ ಆಗುತ್ತೆ ಗೊತ್ತಾ. ಇಷ್ಟಕ್ಕೂ ಇದನ್ನೆಲ್ಲ ನಾನು ಒಬ್ಬಳೇ ಮಾಡ್ತಿಲ್ವಲ್ಲ, ನನ್ನ ಜೊತೆಗೆ ರಾಜನೂ ಇದ್ದಾನೆ ಅಲ್ವೇನಾ? ಇಲ್ಲಮ್ಮ, ನೀ ಖುಷಿ ಇರ್ಬೋದು, ಸಮಾಧಾನ ಇರ್ಬೋದು, ಅಥವಾ ಏನೇ ಇರ್ಬೋದು, ಆದ್ರೆ ನೀನು ಈ ವಯಸ್ಸಲ್ಲಿ ಇಷ್ಟು ಕಷ್ಟಪಡೋ ಅಗತ್ಯನೇ ಇಲ್ಲ. ನಾನಿದ್ದೀನಿ, ನೀನು ಇದನ್ನ ಇಲ್ಲಿಗೆ ಬಿಟ್ಬಿಡು. ಅವ್ರ ದುಡ್ಡನ್ನ ನಾನು ತೀರಿಸ್ತೀನಮ್ಮ. ನಂದ ಗೋಪಾಲ ಕಾಂತ What the bloody hell is this? ಕಂಗ್ರ್ಯಾಚುಲೇಷನ್ಸ್ ಬಾಸ್. ಕಾಂತ 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 ಇವನೇ ಮಾಯನೇ ಆಗ್ತಿಲ್ವಲ್ಲ. ಇರ್ತಾ ಇದೆಯಾ ಮನೆಗೆ ಅಂತ ಸಣ್ಣ ಪುಟ್ಟ ಖರ್ಚಿಗೆ ದುಡ್ಡು ಕೊಡ್ತಾನೆ ಇರ್ತೀಯ. ಇನ್ನು ನಿನ್ನ ಸಂಬಳ ಅಂತ ಏನು ಉಳಿದಿರುತ್ತೆ? ಒಂದು ಸ್ವಲ್ಪ ಅದು ಹಣ ಕೂಡಿಟ್ಟಿದ್ದೆ, ಅದನ್ನು ಆರತಿ ಮದುವೆ ಟೈಮಲ್ಲಿ ಎಲ್ಲ ಕೊಟ್ಬಿಟ್ಟೆ. ಅದ್ರಲ್ಲಿ ಏನು ತಪ್ಪಿದ್ಯಮ್ಮ? ಅದನ್ನೆಲ್ಲ ಮಾಡಬೇಕು ಅಂತ ತಾನೇ ನಾನು ದುಡಿತಿರೋದು. ನಿನಗೆ ಅಂತ ನೀನು ಯಾವಾಗಮ್ಮ ಖರ್ಚು ಮಾಡೋದು? ನಿನ್ನ ಮನಸ್ಸಲ್ಲೂ ಆಸೆಗಳು ಅಂತ ಇರುತ್ತೆ ಅಲ್ವಾ? ಅದಕ್ಕೆ ಹೇಳ್ತಾ ಇರೋದು, ಈಗ ನೀನು ನನ್ನ ಸಾಲ ತೀರ್ಸೋದು ಬೇಡ. ಸುಮ್ಮನಿರಮ್ಮ ನೀನು. ನಾನು ನನಗೋಸ್ಕರ ಖರ್ಚು ಮಾಡ್ತಿದ್ದೀನಿ, ನಾನು ಖುಷಿಯಾಗೇ ಇದ್ದೀನಿ. ಅನಿವಾರ್ಯಕ್ಕೆ ಬಳಕೆ ಆಗದಿರೋ ದುಡ್ಡನ್ನ ಸ್ವಂತಕ್ಕೆ ಬಳಸ್ಕೊಂಡ್ರೆ ಅದು ಖುಷಿ ಕೊಡಲ್ಲ ಅಮ್ಮ. ಶಕ್ತಿ ಇರೋಷ್ಟು ದಿನ ಯಾವ ಕೆಲಸ ಬರುತ್ತೋ ಅದನ್ನು ಮಾಡಿಕೊಂಡು ದುಡಿಬೇಕು. ಮಾಡೋ ಕೆಲಸದಲ್ಲಿ ಖುಷಿ ಕಂಡ್ರೆ ಆಗ ಜೀವನದಲ್ಲಿ ನಿಜವಾದ ಸಂತೋಷ ಸಿಗತ್ತೆ. ಅದು ಅಲ್ಲದೆ ನನಗೀಗ 4 ಜನ ಹೆಣ್ಣು ಮಕ್ಕಳ ಜೊತೆಗೆ ಒಬ್ಬ ಗಂಡು ಮಗನೂ ಇದ್ದಾನೆ. ಅಲ್ಲಿಗೆ ಕಷ್ಟ ಅನ್ನೋ ಮಾತೇ ಇಲ್ಲ. ಹಾಗಾದ್ರೆ ನಾನು ಇವನಿಂದ ಇನ್ಫ್ಲೂಯೆನ್ಸ್ ಆಗ್ತಿರೋದು, ಬದಲಾಗ್ತಿರೋದು ನಿಜಾನ? ಹಲೋ 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 ಹಲೋ, ಸುಳ್ಳೆ ಪುಳ್ಳೆ ಸುಳ್ಳೆ ಪುಳ್ಳೆ ಸುಳ್ಳೆ ಪುಳ್ಳೆ. ಕೇರೆ ಮಾಡ್ತಿಲ್ಲ. ಪ್ರೆಸೆಂಟೇಶನ್ ಇದೆ ಅಂತ ರಾತ್ರಿ ಪೂರ್ತಿ ನಿದ್ದೆನೂ ಮಾಡಿಲ್ಲ. ಈಗ ತಿಂಡಿನೂ ಅರ್ಧಕ್ಕೆ ನಿಲ್ಸಿ ಹೋಗ್ತಿದ್ದಾರೆ. ಯಾಕೋ ವಿಕಿ, ತಿಂಡಿ ತಿನ್ಕೊಂಡು ಹೋಗು. ಇದು ಆದಿ ಆರ್ಗ್ಯಾನಿಕ್ಸ್ನ ತುಂಬಾ ಇಂಪಾರ್ಟೆಂಟ್ ಡೀಲಮ್ಮ. ಅಗ್ರಜ ತುಂಬಾ ನಂಬಿ ನನಗೆ ಮತ್ತೆ ಭಾವನ್ಗೆ ವಹಿಸಿದ್ದಾನೆ. ಸೊ ನನಗೆ ತಿಂಡಿಗಿಂತ ಈ ಕೆಲಸನ ರೆಸ್ಪಾನ್ಸಿಬಿಲಿಟಿ ಆಗಿ ಮಾಡೋದು ತುಂಬಾ ಮುಖ್ಯ. ಗುಡ್, ಕೀಪ್ ಇಟ್ ಅಪ್. ಥ್ಯಾಂಕ್ಸ್ ಮದರ್ ಇಂಡಿಯಾ, ಬ್ಲೆಸ್ ಮಾಡಿ. ಆಲ್ ದ ಬೆಸ್ಟ್. ಬಾಯ್ ಆರ್ತಿಯವರೇ. ಆರ್ತಿಯವರೇ, ಸಾರ್ಥಕ್ ಭವನ್ಗೆ ಬೇಗ ಬರಕ್ಕೆ ಹೇಳಿ. ನಾನು ಒಬ್ಬನ ಕೈಲಿ ಎಲ್ಲ ಮಾಡೋಕ್ಕಾಗಲ್ಲ. ಸರಿ, ಹೇಳ್ತೀನಿ. ಈ ಲೋಕವೆಲ್ಲ ನಾದಮಯ. ಅಪ್ಪ, ಈ ಅಪ್ಪ ಇಯರ್ಫೋನ್ ಹಾಕೊಂಡು ಹಾಡಾಡಕ್ ಸ್ಟಾರ್ಟ್ ಮಾಡಿದ್ರೆ ಕೇಳೋದಕ್ಕಂತೂ ಆಗಲ್ಲಪ್ಪ. ಅಪ್ಪ
ಏನಾಯ್ತಮ್ಮ? ಏನಪ್ಪ ನೀನು ದೋಸೆ ತಿನ್ನಕ್ ಬಾ ಅಂತ ಕರೆಯಕ್ ಬಂದೆ, ನೀನ್ ನೋಡಿದ್ರೆ ಅದೋ ಲೋಕದಲ್ಲಿ ಮುಳ್ದೋಗಿದ್ಯಲ್ಲ, ಜೊತೆಗೆ ಹಾಡ್ತಾನೆ ಹೋಗ್ತಿದ್ಯಲ್ಲ. ಓ ಅದಾ, ಹಾಡೋದನ್ನ ಅಭ್ಯಾಸ ಮಾಡ್ಕೊತಾ ಇದ್ದೆ. ಅಭ್ಯಾಸ ಮಾಡ್ಕೊಂಡ್ಬಿಟ್ರೆ ಮುಂದೆ ಸಹಾಯಕ್ಕೆ ಬರಬಹುದು ಅಂತ. ಹಾಗಾದ್ರೆ ಇನ್ಮೇಲೆ ಅಮ್ಮ ಫುಲ್ ಟೈಮ್ ಕೆಲ್ಸಕ್ಕೆ ಹೋಗ್ತಾಳೆ ಅಷ್ಟೇ. ಯಾಕಮ್ಮ? ಇನ್ನೇನಕ್ಕೆ ನಿಮ್ ಹಾಡ್ ಕೇಳಿಸ್ಕೊಳ್ಳೋ ಟಾರ್ಚರ್ ತಪ್ಪಿಸ್ಕೊಳ್ಳಕ್ಕೆ. ಅಪ್ಪ ಬೇಡ ಬೇಡ. ವೇದ, ಸಾರಿ ಅಮ್ಮ, ನನ್ನ ವೇಷ ನೋಡಿ ನಿಮ್ಗೆ ತುಂಬಾ ಬೇಜಾರಾಯ್ತು ಅನ್ಸುತ್ತೆ. ಇಟ್ಸ್ ಓಕೆ ವೇದ, ದಟ್ಸ್ ಆರ್ತಿ, ನಂಗೆ ಚಟ್ನಿ ಬೇಡ, ಸಾಂಬಾರ್ ಹಾಕಿ ಪ್ಲೀಸ್. ಏನಾಗಿಲ್ಲ ಅಂತ ಹೇಳ್ತಾ ಇದೀಯ? ನಿನ್ ಕೈ ನೋಡು ಹೇಗ್ ರೆಡ್ ಆಗ್ತಾ ಇದೆ. ಸಾರ್ಥಕ್, ಹೋಗಿ ಐಸ್ ಕ್ಯೂಬ್ ತಗೊಂಬನ್ನಿ. ಸಾರ್ಥಕ್ ಇಷ್ಟಕ್ಕೆಲ್ಲ ಆಯ್ಸ? ಸೀರಿಯಸ್ಲಿ ಏನಾಗಿದೆ ನಿಮ್ಗೆ? ಇಲ್ಲ ಅಜ್ಜ, ಒಬ್ಬೇ ಬಂದ್ರೆ ಕಷ್ಟ. ವೇದಾಂತ್, ನಾನು ನಿಮ್ನ ಹಾಸ್ಪಿಟಲ್ ಕರ್ಕೊಂಡು ಬಂದು ಆಮೇಲೆ ಆಫೀಸ್ಗೆ ಬರ್ತೀನಿ. ಹಾಗೆ ಮಾಡಿ, ನೋ ಪ್ರಾಬ್ಲಮ್. ಸಾರ್ಥಕ್, ಬೇಗ ಕರ್ಕೊಂಡು ಹೋಗಿ. ಅಮ್ಮ, ಇದಕ್ಕೆಲ್ಲ ಹಾಸ್ಪಿಟಲ್? ಅಣ್ಣ ನೀನು ಕೂಡಲ್ಲ. ಸುಮ್ನಿರಾದ್ಯ, ನಿನಗಿದೆಲ್ಲ ಗೊತ್ತಾಗಲ್ಲ. ಹೊರಡು. ಚಲೋ, ತುಂಬಾ ದಿನದಿಂದ ಮಾಡ್ಬೇಕು ಅನ್ಕೊಂಡಿರೋದನ್ನ ಮಾಡ್ತಿದ್ದೀನಿ ಇವತ್ತು. ಅದೇ ಸ್ಪೆಷಲ್, ನಿಜವಾಗ್ಲೂ ಅದು ಸ್ಪೆಷಲ್ಲೇ. ತುಂಬಾ ಮಾತಾಡ್ಸ್ಕೊಳ್ತಿದ್ದೆ ಮಾಡಿ ನಂದು ಲೇಟ್ ಮಾಡಿದೆ. ಇಷ್ಟೊತ್ತಿಗಾಗಲೇ ಕಾಲೇಜ್ ಮುಟ್ಟಿರ್ತಿದ್ದಾರೆ. ಟೈಮ್ ನೋಡ್ಕೊಂಡು ನನ್ ಕುತ್ತಿಗೆಗೆ ಕೈ ಹಾಕ್ತೀಯಲ್ವಾ? ಬಿಡಲ್ಲ ಕಣಲೆ, ನಿನ್ ಕುತ್ತಿಗೆ ಮೇಲೆ ಕಾಲಿಟ್ಟು ಪಚ ಪಚ ಅಂತ ತುಳಿಲಿಲ್ಲ ಅಂದ್ರೆ ನನ್ನ ಹೆಸರು ಇವಳೆ ದೇವನೇ ಅಲ್ಲ. ಬಾಸ್, ಅಮೂಲ್ಯ ಮೇಡಮ್ನ ಒಳಗ್ ಬರಕ್ ಹೇಳ. ಸರಿ, ಒಳಗೆ ಕಳಿಸಿ. ಈ ಆಫೀಸಲ್ಲಿ ನಿಮ್ ಪರ್ಮಿಷನ್ ಇಲ್ಲದೆ ಧೈರ್ಯವಾಗಿ ಮಾಡ್ಬೋದಂತ ಕೆಲಸ ಅಂದ್ರೆ ಇದೊಂದೇ. ದಿವಸದಲ್ಲಿ ಎಷ್ಟು ಸರಿ ಬೇಕಾದ್ರೆ ಅಮೂಲ್ಯ ಮೇಡಮ್ನ ಕರೀಲ ಅಂತಂದ್ರೆ ನೀವು ಹೂ ಅಂತಾನೆ ಅನ್ನೋದು. ಮಾಡ್ತೀನಿ. ಯಾಕೆ ಹೀಗೆ ಬಾಗಲ್ ಬಡಿತಾ ಇದ್ಯಾ? ನೀನ್ ಬಡಿಯೋ ರಬ್ಸಕ್ಕೆ ಬಾಗ್ಲೆ ಕಿತ್ಕೊಂಡ್ ಬಂದ್ಬಿಡುತ್ತೆ. ಈಗಿರೋ ಖರ್ಚುಗಳನ್ನೇ ನೋಡ್ಕೊಳಕ್ ಆಗ್ತಿಲ್ಲ. ನೀನ್ ಹೊಸ ಹೊಸದನ್ನ ತಂದಿಡ್ಬೇಡ. ಬಾಗ್ಲು ಹೊಡೆದೋಗೋ ರೇಂಜಿಗೆ ಬಡಿದ್ರು ನಿನ್ ಕೊನೆ ಮಗಳು ಬಾಗ್ಲೆ ತೆಗಿತಿಲ್ವಲ್ಲ, ಅದು ಬೇರೆ ಅಳ್ತಾ ಇದ್ದಾಳೆ. ಅಂಜು, ಯಾಕೆ ಅಳ್ತಾ ಇದ್ಯಾ? ಹೊರಗಡೆ ಬಾರೆ, ಹೇಳಿ ಏನು ಅಂತ. ಬಾತ್ರೂಮ್ ಒಳಗೆ ಸೇರ್ಕೊಂಡು ಅಳದೇನೇ ಇದೆ? ಡೋರು ಎಕ್ಸಾಮಿಗೆ ಲೇಟ್ ಆಗ್ತಿಲ್ವಾ? ಅಂಜು, ಪಬ್ಲಿಕ್ ಎಕ್ಸಾಮ್ ಅಮ್ಮ, ಲೇಟ್ ಆಗ್ತಿದೆ. ಯಾಕೆ ಹೀಗೆ ಮಾಡ್ತಿದ್ಯಾ? ಬಾರೆ ಹೊರಗೆ. ನನ್ನ ಎಕ್ಸಾಮ್ ಚೆನ್ನಾಗ್ ಆಗಲ್ಲ ಅಮ್ಮ, ನನ್ ಭಯ ಆಗ್ತಿದೆ. ನಾನು ಹೋಗಲ್ಲ ಅಮ್ಮ. ಯಾಕೆ ಪುಟ್ಟ ಹೆದರ್ಕೋತೀಯ? ಈಗೀಗ ನೀನು ಗಣಿತಕ್ಕೆ ಹೆಚ್ಚು ಒತ್ತು ಕೊಟ್ರು ಮೊದ್ಲಿಂದ ಬೇರೆದೆಲ್ಲ ಚೆನ್ನಾಗಿ ಓದ್ಕೊಂಡಿದ್ಯಾ ಅಲ್ವಾ? ಏನೂ ಆಗಲ್ಲ. ಪ್ರಶ್ನೆ ನೋಡ್ತಿದ್ದಾಗೆ ಒಂದೊಂದೇ ಎಲ್ಲ ಬರ್ತಾ ಹೋಗುತ್ತೆ. ಇಲ್ಲ ಅಮ್ಮ, ನೀನ್ ನನ್ ಸಮಾಧಾನಕ್ಕೆ ಹೇಳ್ತಾ ಇದೀಯ ಅಂತ ನಂಗೆ ಗೊತ್ತು. ಹಾಗಾಗಲ್ಲ ಅಂತಾನೆ ನಾನು ಹೋಗಲ್ಲ. ಕ್ವೆಶ್ಚನ್ ಪೇಪರ್ ನೋಡಿದ ಹಾಗೆ ಎಲ್ಲ ಬರ್ತ ಹೋಗುತ್ತೆ. ಎಕ್ಸಾಮ್ ಚೆನ್ನಾಗಿಲ್ಲ ಅಂದ್ರೆ ಕಡಿಮೆ ಮಾರ್ಕ್ಸ್ ಬರ್ಬೋದು. ಅದನ್ ಬಿಟ್ಟು ಎಕ್ಸಾಮ್ಗೆ ಹೋಗಿಲ್ಲ ಅಂದ್ರೆ ಫೇಲ್ ಆಗ್ತೀಯ ಕಣೆ. ಹುಚ್ಚಿ ತರ ಮಾತಾಡ್ಬೇಡ. ನೋಡಮ್ಮ,
ಮೊದಲೇ ಟೆನ್ಷನ್ ಅಲ್ಲಿ ಇದ್ದೀನಿ, ಹೇಗ್ ಮಾತಾಡ್ತಾಳೆ ಅಂತ. ಯಾವಾಗ ಬರ್ತಾರೆ? ಇಷ್ಟೊತ್ತಾಗಲೇ ಬರಬೇಕಿತ್ತು. ಲೆಟ್ ಮಿ ಕಾಲ್ ಹಿಮ್. ವಾಟ್ ಹ್ಯಾಪಂಡ್ ವಿಕ್ರಾಂತ್? ಏನಾದರೂ ಪ್ರಾಬ್ಲಮಾ? ಪ್ರಾಬ್ಲಮ್ ಅಂತ ಏನೂ ಇಲ್ಲ, ಆದರೂ ಒಂಥರ ಪ್ರಾಬ್ಲಮ್. ಐ ಆಮ್ ವೆರಿ ಸಾರಿ. ಇಫ್ ಯು ಡೋಂಟ್ ಮೈಂಡ್, ನಾವು ಇದನ್ನು ರೀಶೆಡ್ಯೂಲ್ ಮಾಡ್ಬೋದಾ? ಯಾಕೆ? ನಾವು ರೆಡಿ ಇದ್ದೀವಿ. ಅದು ಅಲ್ಲದೆ ವಿಕ್ರಾಂತ್ ವಸಿಷ್ಠ ಪ್ರೆಸೆಂಟ್ ಮಾಡ್ತಾರೆ ಅಂತಲೇ ನಮ್ಗೆ ಹೇಳಿರೋದು. ಜಸ್ಟ್ ಆದ್ಯ ಆರ್ಗ್ಯಾನಿಕ್ ಪಿಚ್ ಏನಿದೆ ಅದನ್ನು ಪ್ರೆಸೆಂಟ್ ಮಾಡಿ ಸಾಕು. ಅದು ಹಾಗಲ್ಲ ಆ್ಯಕ್ಚುಲಿ. ನಿನಗೊಂದು ಸಣ್ಣ ವಿಷಯ ಹೇಳ್ತೀನಿ. ನಿನ್ಗೆ ಇವತ್ತು ಸ್ಕೂಲ್ ಇದೆ, ಯೂನಿಫಾರ್ಮ್ ಇದೆ, ಪೂರ್ತಿ ವರ್ಷ ಓದಿದ್ಯಾ, ಒಂದಷ್ಟು ಎಕ್ಸಾಮು ಬರ್ದಿದ್ಯಾ. ಇನ್ನೊಂದೆರಡು ಎಕ್ಸಾಮ್ ಬರೆದ್ರೆ 10ನೇ ಕ್ಲಾಸೇ ಮುಗ್ದೋಗುತ್ತೆ. ಆದ್ರೆ ನಿನ್ ಥರನೇ ಓದೋಕೆ ಆಸೆ ಎಷ್ಟೋ ಜನ ಮಕ್ಕಳಿಗೆ ಸ್ಕೂಲಿಗೆ ಹೋಗೋದಕ್ಕೂ ಆಗ್ತಿಲ್ಲ. ಒಂದ್ಸಲ ಅವ್ರನ್ನ ನಿನ್ ಕಣ್ಮುಂದೆ ತಂದ್ಕೋ ಅಂಜು, ಆಗ ನಿನ್ಗೆ ನಿನ್ ಪರಿಸ್ಥಿತಿ ಎಷ್ಟು ಚೆನ್ನಾಗಿದೆ ಅಂತ ಗೊತ್ತಾಗುತ್ತೆ. ಸಾರಿ, ನನಗೆ ಗೊತ್ತಿರಲಿಲ್ಲ. ನಾನೇನೋ ಕೇಳೋಣ ಅಂತ ಬಂದ್ಬಿಟ್ಟೆ. ಹೇ, ಪರವಾಗಿಲ್ಲ, ಕೇಳು. ನಿಮ್ಗೇನು ಅಭ್ಯಂತರ ಇಲ್ಲ ಅಂದ್ರೆ ಇವತ್ತು ಸಂಜೆ ನನ್ನ ಜೊತೆ ಆಚೆ ಬರ್ತೀರಾ? ಓಕೆ, ಶೋರ್. ಬರೀ ಬರೆಯೋದಲ್ಲ, ಅದ್ರಲ್ಲೂ ಒಳ್ಳೆ ಮಾರ್ಕ್ಸ್ ಕೂಡ ತಗೋತೀಯ. ಇದನ್ನ ನಾನು ಸುಮ್ಮನೆ ಹೇಳ್ತಿಲ್ಲ. ನಿನ್ ಜೊತೆ ಕೂತು ನಾನು ಎಷ್ಟೋ ದಿನ ಓದಿದ್ದೀನಿ ಅಲ್ವಾ, ಆ ಕಾನ್ಫಿಡೆನ್ಸ್ ಮೇಲೆ ಹೇಳ್ತಾ ಇದ್ದೀನಿ. ಇವತ್ತೊಂದಿನ ನನ್ನ ಮಾತನ್ನು ಕೇಳು. ನಿನ್ ಜೊತೆ ಎಕ್ಸಾಮ್ ಅಲ್ವರೆಗೂ ನಾನು ಬರ್ತೀನಿ, ಹೊರಗೆ ನಿಂತು ನಾನು ಕಾಯ್ತೀನಿ. ಮುಗಿದ ತಕ್ಷಣ ಬಂದೇಳು ಎಕ್ಸಾಮ್ ಹೇಗಿತ್ತು ಅಂತ. ಒಂದ್ ಪಕ್ಷ ನಿಂದ ಉತ್ತರಗಳು ತಪ್ಪಾಯ್ತು ಅಂತಾನೆ ಇಟ್ಕೋ. ಪರೀಕ್ಷೆಗಿಂತ ಜೀವನ ದೊಡ್ಡದು. ಈ ಹುಡುಗ ಎಲ್ಲ ಎಷ್ಟು ಚೆನ್ನಾಗಿ ಹೇಳ್ಬಿಟ್ಟ. ನಿಂದೊಂಥರ ಏಕಪಾತ್ರ ಅಭಿನಯ ನೋಡೋಕ್ ಹೇಗಿದ್ಯಾ, ಆದ್ರೆ ನಿನ್ ಒಳಗಡೆ ತುಂಬಾ ವಿಷಯ ಇದೆ ಕೊಳ್ಳಿದ್ದೆವ್ವ. ನಡಿ. ಏನಾಯ್ತು ಅಂತ ನನಗೆ ಗೊತ್ತಾಯ್ತು. ನಾನು ತಪ್ಪು ಮಾಡಿಬಿಟ್ಟೆ ಅಜ್ಜಿ. ಪಾಪ ಅದಕ್ಕೆ ನನ್ನಿಂದಾಗಿ ನೋವು ಅನುಭವಿಸಾಗಾಯ್ತು. ಹಾಗೆಲ್ಲ ಬೇಜಾರು ಮಾಡ್ಕೋಬೇಡ. ಮನೆ ಬಿಟ್ಟು ಇನ್ನೊಬ್ಬರ ಮನೆಗೆ ಬಂದು ಅಲ್ಲಿರೋಬ್ರನ್ನೆಲ್ಲ ನಮ್ಮವರು ಅಂತ ಒಪ್ಕೊಂಡು ಬದುಕೋದು ಅಷ್ಟು ಸುಲಭ ಅಲ್ಲ. ಆದರೆ ಅದನ್ನೆಲ್ಲ ನೀನು ಚೆನ್ನಾಗಿ ನಿಭಾಯಿಸ್ತಾ ಇದೀಯಾ, ನೊಂದ್ಕೋಬೇಡ. ಇಲ್ಲ ಅಜ್ಜಿ, ಸೊಸೆಯಾಗಿ ಹೋದ್ಮೇಲೆ ಮೊದಲು ನಂಬಿಕೆ ಗಳಿಸ್ಬೇಕು. ನಾವೇನು ಅನ್ನೋದು ನಮ್ಮ ಕೆಲಸದಿಂದ ಗೊತ್ತಾಗಬೇಕು ಅಂತ ಅಮ್ಮ ಹೇಳ್ಕೊಟ್ಟಿದ್ದಾಳೆ. ಆದರೆ ನನ್ನಿಂದ
ದೊಡ್ಡ ತಪ್ಪೇ ಆಗೋಯ್ತು ಅಂತ ತುಂಬಾ ಯೋಚನೆ ಮಾಡ್ತೀಯಾ ಅನ್ಸುತ್ತೆ. ಅದು ಸರಿನೇ ಅಜ್ಜಿ, ನಂಗೆ ಇಲ್ಲಿನೂ ಸರಿಯಾಗಿ ಹೊಂದ್ಕೊಳಕ್ ಆಗ್ತಾ ಇಲ್ಲ. ಇನ್ನು ನಾನು ಏನೇನು ತಪ್ಪು ಮಾಡ್ತೀನೋ ಅಂತ ಭಯ ಆಗ್ತಿದೆ. ಹುಚ್ಚುಡ್ಗಿ, ಹಾಗೆಲ್ಲ ಏನೂ ಇಲ್ಲ. ಎಲ್ರೂ ಒಂದೇ ತರ ಇರಲ್ಲ, ಇರಬಾರ್ದು ಕೂಡ. ನಿನ್ ಮನಸ್ಸು ಏನು ಅಂತ ನನಗೆ ಗೊತ್ತು. ಗಾಂಭೀರ್ಯ ಘನತೆ ಅನ್ನೋದು ಬಟ್ಟೆ ಮೇಲಿನ ಇಸ್ತ್ರಿ ಹಾಳಾಗದೆ ಇರೋ ತರ ಓಡಾಡೋದ್ರಿಂದ ಬರಲ್ಲ. ಬೆಲೆ ಯಾವತ್ತೂ ಒಳ್ಳೆ ಮನ್ಸಿಗೆ ಮಾತ್ರ ಸಿಗೋದು. ಎಲ್ಲದನ್ನು ಸಹಜವಾಗಿ ನೋಡು. ನೀನೀಗ ಈ ಮನೆ ಸೊಸೆ, ನಿನಗೆಲ್ಲ ಸ್ವಾತಂತ್ರ್ಯನೂ ಇದೆ. ಹೇಗಿರ್ಬೇಕು ಅಂತ ಯೋಚನೆ ಮಾಡೋ ಬದಲು ಎಲ್ಲ ಸರಿಯಾಗೇ ಇದೆ ಅಂತ ನಿನಗೆ ಫೀಲ್ ಆಗುತ್ತೆ. ಹೌದು ಅಜ್ಜಿ, ನಾನು ದಡ್ಡಿ, ನನಗಿದೆಲ್ಲ ಅರ್ಥನೇ ಆಗಲಿಲ್ಲ. ಅತ್ತೆ ಮನಸ್ಸಿಗೂ ನೋವು ಮಾಡಿಬಿಟ್ಟೆ. ನನಗೆ ನಾಜೂಕೆ ಗೊತ್ತಿಲ್ಲ ಅಂತ ಅನ್ಕೊಂಡ್ರೇನೋ, ಅವ್ರಿಗೆ ಎಷ್ಟು ಕೋಪ ಬಂದಿತ್ತು ಅಂದರೆ ಅತ್ತೆ. ನಾನು ಬೇಕು ಅಂತ ಹಾಗೆ ಮಾಡಲಿಲ್ಲ. ಹಾಗೆ ಮಾಡೋ ಉದ್ದೇಶ ಕೂಡ ನನಗಿರಲಿಲ್ಲ. ತಾಯಿ ಮನಸ್ಸು ಏನಾಗ್ಬಿಡುತ್ತೋ ಅನ್ನೋ ಕೋಪದಲ್ಲಿ ಹಾಗೆ ಮಾಡಿಬಿಟ್ಟೆ ಅಷ್ಟೇ. ಇಲ್ಲ ಅತ್ತೆ, ನಿಮ್ಮ ಜಾಗದಲ್ಲಿ ಯಾರೇ ಇದ್ದಿದ್ರು ಪ್ರಶ್ನೆ ಕೂಡ ಮಾಡದೆ ಹೊಡೆದೇ ಬಿಟ್ಟಿರೋರು. ನಾನಿನ್ನೂ ಕಾಳಜಿಯಿಂದ ಇರಬೇಕಿತ್ತು. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಬೇಜಾರಾಗ್ಬೇಡ ಆರ್ತಿ. ಸುಹಾಸಿನಿ ಯಾಕೆ ಆರ್ತಿ ಜೊತೆ ಇಷ್ಟೊಂದು ಸ್ವೀಟಾಗಿ ನಡ್ಕೊಳ್ತಾ ಇದ್ದಾಳೆ? ಯಾಕೋ ಇದು ಸರಿ ಬರ್ತಿಲ್ವಲ್ಲ. ಆರ್ತಿ ನೋಡಿದ್ರೇನೆ ಆಗಲ್ಲ ಅನ್ನೋಳು ಈಗ ಆಡ್ತಿದ್ದಾಳೆ ಅಂದ್ರೆ ಮುಚ್ಚಿಟ್ಟಿರೋ ಸತ್ಯ ಆದ್ರೂ ಏನು? ಮೊಬೈಲ್ನ ಪಕ್ಕದಲ್ಲಿ ಇಟ್ಕೊಂಡೇ ಟ್ರೈ ಮಾಡ್ತೀನಿ. ಬ್ಲಾಕ್ ಮಾಡಬೇಡ, ಬಾಸ್ ಕಾರ್ಡ್ ಇದು. ಬ್ಲಾಕ್ ಆಗೋಯ್ತಾ? ತತ್ತೇರಿಕೆ, ಬಾಸ್ ನನ್ನ ಕೊಂದೇ ಬಿಡ್ತಾರೆ. ಏನಪ್ಪ ಮಾಡೋದು ಇವಾಗ? ಯಾಕಂದ್ರೆ ಪ್ರೆಸೆಂಟೇಷನ್ ಹೇಗಾಯ್ತು ಅಂತ ನನಗೆ ಮಾತ್ರ ಗೊತ್ತಿರೋದಲ್ವ. ಅದಕ್ಕೆ ಅಕ್ರಜ ನಮಗೋಸ್ಕರ ಏನೆಲ್ಲ ಮಾಡಿದ್ದಾನೆ. ಅವನು ಈ ಕಂಪ್ನಿ ಶುರು ಮಾಡಬೇಕಾದ್ರೆ ಎಷ್ಟು ಯಂಗ್ ಇದ್ದ ಗೊತ್ತಾ? ಅವನು ಎಲ್ಲಾನು ಹ್ಯಾಂಡಲ್ ಮಾಡಿದ್ದಾನೆ. ಆದರೆ ಅವನ ತಮ್ಮನಾಗಿ ಒಂದೇ ಒಂದು ಪ್ರೆಸೆಂಟೇಷನ್ ಕೊಡೋಕ್ಕಾಗಿಲ್ಲ ಅಂದ್ರೆ ಅವನೆಷ್ಟು ಬೇಜಾರು ಮಾಡ್ಕೊಳ್ಳಲ್ಲ ಹೇಳು. ವಿಕಿ, ಪ್ರೆಸೆಂಟೇಷನ್ ಹೇಗಾಯ್ತು? ಪ್ಲೀಸ್ ಬಾವಾ, ನನ್ನ ಜೊತೆ ಮಾತಾಡ್ಬೇಡಿ. ನಿಮ್ಮ ಹತ್ರ ಮಾತಾಡೋಕ್ಕೂ ನನಗಿಷ್ಟ ಇಲ್ಲ. ಸಡನ್ ಇವನ್ಗೆ ಏನಾಯ್ತು? ಅಲ್ಲ, ನಾನೇನೋ ಮಾಡಿದೆ? ನೀವೇನು ಮಾಡ್ಲಿಲ್ಲ ಅಂತಾನೆ ಬಾವಾ ಬೇಜಾರಾಗಿರೋದು. ನಾನು ಆರ್ತಿ ಅವ್ರ ಜೊತೆ ನಿಮ್ಮನ್ನ ಬೇಗ ಕಳಿಸಿ ಅಂತ ಕ್ಲಿಯರ್ ಆಗಿ ಹೇಳಿದ್ದೆ. ಸ್ಮೈಲ್ ಮಾಡಿ. ಬಾಬಾ ಸ್ಮೈಲ್ ಮಾಡಿ. ಇಷ್ಟೇನಾ? ಜೋರಾಗಿ ಸ್ಮೈಲ್ ಮಾಡಿ. ಸಾಕು ಸಾಕು, ಸಾಕು 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 ಸಾಕು.